ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 30ನೇ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಡೀಸೆಲ್ ವಾಹನಗಳನ್ನು ವಿದ್ಯುತ್ ವಾಹನಗಳಿಂದ ಬದಲಾಯಿಸಲಾಗುತ್ತಿದೆ. ಈ ಕ್ರಮವು ಒಳ್ಳೆಯದೇ ಅಥವಾ ಇಲ್ಲವೇ? ನಿಮ್ಮ ಉತ್ತರವನ್ನು 2 ಕಾರಣಗಳೊಂದಿಗೆ ಪುಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಮಕ್ಕಳ ಯೋಚನೆ ಮಾಡಿ. ಡೀಸೆಲ್ ಕಾರನ್ನ ಅಥವಾ ಡೀಸೆಲ್ ವಾಹನವನ್ನ ವಿದ್ಯುತ್ ವಾಹನಗಳಿಂದ ಈಗೇನು ಬದಲಾಯಿಸ್ತಾ ಇದಾರಲ್ಲ, ಇದು ಒಳ್ಳೇದಾ ಅಥವಾ ಕೆಟ್ಟದ್ದಾ ಅಂತ ನಿಮ್ಗನ್ಸುತ್ತೆ? ಏನ್ ಕಾರಣ ಇರಬಹುದು? ಯೋಚನೆ ಮಾಡಿದ್ರಾ? ಸರಿ, ನೋಡಿ, ಇಲ್ಲಿ ಹುಡುಗ ನೋಡ್ತಿದ್ದಾನೆ. ಇಲ್ಲಿ ಡೀಸೆಲ್ ನಿಂದ ಹೊಗೆ ಬರ್ತಾ ಇದೆ, ಹೋಗಿ ವಾತಾವರಣಕ್ಕೆ ಸೇರ್ತಾ ಇದೆ. ಆದ್ರೆ ಇಲ್ಲಿ ಬ್ಯಾಟರಿಯ ವಾಹನ ಇದೆ. ಹುಡುಗ ಬಹಳ ಖುಷಿಯಿಂದ ಥಮ್ಸ್ ಅಪ್ ಮಾಡ್ತಿದ್ದಾನೆ. ಹಾಗಿದ್ರೆ ನೋಡೋಣ, ಈ ಹುಡುಗ ಅಂತೂ ಬ್ಯಾಟರಿ ಪರವಾಗಿದ್ದಾನೆ, ನಾವು ಯಾವ್ದ್ರ ಪರವಾಗಿ ಹೋಗೋಣ ಅಂತ. ಡೀಸೆಲ್ ವಾಹನಗಳನ್ನು ವಿದ್ಯುತ್ ವಾಹನಗಳಿಂದ ಬದಲಾಯಿಸಲಾಗುತ್ತಿರುವುದು ಒಳ್ಳೆಯದು ಅಲ್ವಾ? ಯಾಕೆ ಯಾಕೆ ಅಂದ್ರೆ ಡೀಸೆಲ್ ಇದು ಬರಿದಾಗುವ ಸಂಪನ್ಮೂಲ. ಡೀಸೆಲ್ ಅನ್ನುವಂಥದ್ದು ಬರಿದಾಗುವ ಸಂಪನ್ಮೂಲ ಇರ್ತದೆ, ಇದು ಖರ್ಚಾಗಿ ಬಿಡ್ತದೆ. ನಾವು ಬಹಳಷ್ಟು ಬಳಸ್ತಾ ಹೋದ್ರೆ ಮುಂದಿನ ಪೀಳಿಗೆ ಎನ್ನುವವರೆಗೆ ಡೀಸೆಲ್ ಮುಂದಿನ ಪೀಳಿಗೆಯವರಿಗೆ ಸಿಗದೇ ಇರಬಹುದು. ಈಗ ಹೇಗೆ ಮನೆಯಲ್ಲಿ ಒಂದು ದೊಡ್ಡ ಐಸ್ ಕ್ರೀಮ್ ಡಬ್ಬ ತಗೊಬಂದು ಇಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳುವ. ಈಗ ನೀವು ಸ್ಕೂಲಿಂದ ಮೊದ್ಲು ಬಂದ್ರಿ, ನಿಮ್ಮ ಅಣ್ಣ ಅಥವಾ ಅಕ್ಕ ಸ್ಕೂಲಿಂದ ಲೇಟ್ ಆಗಿ ಬರ್ತಾರೆ. ನೀವು ಬಂದವರೇ ಐಸ್ ಕ್ರೀಮ್ ಡಬ್ಬ ನೋಡಿದ್ರಿ, ಟಕ್ ಟಕ್ ಅಂತ ತಿಂದ್ರಿ, ತಿಂದು ಮುಗಿಸಿದ್ರಿ. ಅಣ್ಣಂಗೆ ಅಥವಾ ಅಕ್ಕಂಗೆ ಉಳಿಲಿಲ್ಲ ಅಲ್ವಾ? ಅಥವಾ ನೀವು ಅರ್ಧ ಡಬ್ಬಿ ತಿಂದ್ಬಿಟ್ರಿ ಅಂತ ಇಟ್ಕೊಳ್ಳುವ, ಅಥವಾ ಮುಕ್ಕಾಲ್ ಡಬ್ಬಿ ತಿಂದ್ಬಿಟ್ರಿ, ಇನ್ನ ಕಾಲ್ ಡಬ್ಬಿ ಮಾತ್ರ ಅಕ್ಕಂಗೆ ಅಥವಾ ಅಣ್ಣಂಗೆ ಇದೆ. ಅಷ್ಟ್ರಲ್ಲೇ ಅವರು ಪೂರೈಸ್ಕೋಬೇಕು. ಇಲ್ಲೂ ಹಾಗೆ ಆಗುತ್ತೆ. ಈ ಡೀಸೆಲ್ ಇರಬಹುದು ಅಥವಾ ಯಾವುದೇ ಪಳೆಯುಳಿಕೆ ಇಂಧನಗಳಿರಬಹುದು, ಇವು ಬರಿದಾಗುವ ಸಂಪನ್ಮೂಲ ಆಗಿರುತ್ತೆ. ನಾವು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಪ್ರಯೋಜನಕಾರಿಯಾಗಿ ಅದನ್ನ ಉಪಯೋಗಿಸಿಕೊಳ್ತೀವಲ್ಲ, ಅಷ್ಟು ನಾವು ಮುಂದಿನ ಪೀಳಿಗೆಗೆ ಅದನ್ನ ಉಳಿಸ್ತಾ ಹೋಗಬಹುದು. ಡೀಸೆಲ್ ಒಂದು ಬರಿದಾಗುವ ಸಂಪನ್ಮೂಲ. ಡೀಸೆಲ್ ವಾಹನಗಳು ಹೆಚ್ಚು ವಾಯು ಮಾಲಿನ್ಯವನ್ನು ಉಂಟು ಮಾಡುತ್ತವೆ. ಇವು ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತವೆ, ನಿಮ್ಗೆ ಗೊತ್ತು ಅಲ್ವಾ? ಡೀಸೆಲ್ ವಾಹನಗಳಿರಬಹುದು, ಪೆಟ್ರೋಲ್ ವಾಹನಗಳಿರಬಹುದು, ಇವು ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಹಸಿರು ಮನೆ ಅನಿಲ, ಇದೆಲ್ಲ ನಿಮ್ಗೆ ಗೊತ್ತು. ಡೀಸೆಲ್ ವಾಹನಗಳು ಹೆಚ್ಚು ವಾಯು ಮಾಲಿನ್ಯವನ್ನ ಉಂಟು ಮಾಡುತ್ತೆ. ಆದರೆ ವಿದ್ಯುತ್ ಚಾಲಿತ ವಾಹನಗಳು ಯಾವುದೇ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ. ವಿದ್ಯುತ್ ಚಾಲಿತ ವಾಹನದ ಹತ್ರ ಹೋದ್ರೆ ನೀವು ಅಲ್ಲಿ ಸೈಲೆನ್ಸರ್ ಪೈಪ್ ಇಂದ ಯಾವುದೇ ಗ್ಯಾಸ್, ವಾಯು ಮಾಲಿನ್ಯವನ್ನ ಉಂಟು ಮಾಡುವಂತಹ ಗ್ಯಾಸ್ ಹೊರಗೆ ಬರ್ತಾ ಇರೋದಿಲ್ಲ. ಹಾಗಾಗಿ ಇದು ಯಾವುದೇ ವಾಯು ಮಾಲಿನ್ಯವನ್ನ ಉಂಟು ಮಾಡೋದಿಲ್ಲ ಅಂತ ಹೇಳ್ಬಹುದು. ಹಾಗಾಗಿ ನೀವ್ ಯಾರ ಪರವಾಗಿ ಹೋಗ್ತೀರಾ? ಡೀಸೆಲ್ ಕಾರ, ಬ್ಯಾಟರಿ ಕಾರ? ಎಸ್, ಬ್ಯಾಟರಿ ಇತ್ತೀಚೆಗೆ ವಿದ್ಯುತ್ ವಾಹನಗಳಿಂದ ಬದಲಾಯಿಸಲಾಗುತ್ತಿದೆ ಅಲ್ಲ, ಈ ಕ್ರಮ ಒಳ್ಳೆಯದು. ಯಾಕೆಂದ್ರೆ ಇಲ್ಲಿ 2 ಕಾರಣಗಳನ್ನ ಕೊಡಲಾಗಿದೆ, ಓದ್ಕೊಳ್ಬೇಕು. ಥ್ಯಾಂಕ್ ಯು.